ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಸಂಡೇ ಆದ್ರಿಂದ ಜಿಮ್ ಇರಲಿಲ್ಲ, ಸೊ ಅದಕ್ಕೆ ಸ್ವಲ್ಪ ಲೇಟಾಗಿದ್ದಾಳಣ ಅಂತ ಇನ್ನೂ ಮಲಗಿದೆಯಾ ಅಂತ ನಮ್ಮಮ್ಮ ಸುಪ್ರಭಾತ ಸ್ಟಾರ್ಟ್ ಮಾಡಿದ್ರು. ಸೊ ಅದಕ್ಕೆ ಎದ್ದೇಳಿದೆ. ಸರಿ ಅಂತ ಎದ್ದು ರೆಡಿ ಆಗಿಬಿಟ್ಟು ನಾನು ಹೊರಗಡೆ ಬಂದು ಜಸ್ಟ್ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ನನ್ನ ಮುಖ ನಾನೇ ವಿಡಿಯೋ ಮಾಡ್ಕೊತಾ ಇದ್ದೆ. ಸರಿ ಅಂತ ಹೇಳಿ ನಮ್ಮ ಕವೇಶ್ ಅವರು ಸುಮ್ಮನೆ ಮಲಗಿದ್ರು, ಅವ್ರನ್ನ ಮಾತಾಡ್ಸೋಣ ಅಂತ ಹೋದ್ರೆ ಅವರು ನನಗೆ ಈ ಥರ ಬೈಕ್ ಕಳಿಸ್ಬಿಡೋದ. ಎಜುಕೇಶನ್ಗಳು ಎಷ್ಟು ಮಾಡಿರೋದು? ನಾ 0 ಪಾಸು. ಮತ್ತೆ ಕೆಲ್ಸಕ್ಕೆ ಹೋಗೋದಾಯ್ತಲ್ಲ. ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕು? ಒಟ್ಟಿಗೆ ಏನ್ ತಿಂತೀಯ? ಅನ್ನ, ಹಿಟ್ಟು, ಚಪಾತಿ, ಮಟನ್, ಚಿಕನ್, ಆಲೂಗೆಡ್ಡೆ, ಬದನೆಕಾಯಿ, ಟೊಮೊಟೊ, ಸೊಪ್ಪು. ಸರಿ ಅಂತೇಳಿ ನಮ್ಮ ಕವೇಶ್ ನಮಗೆ ಬೈದ್ರು ಅಂತೇಳಿ ಮನೆಗೆ ಬಂದು ಮಿರರಲ್ಲಿ ನೋಡ್ಕೊಂಡೆ. ಸದ್ಯ ನನಗೇನು ಆಗಿರ್ಲಿಲ್ಲ. ಸರಿ ಅಂತೇಳಿ ನಮ್ಮ ಅವ್ವ ನನಗೆ ತಿಂಡಿ ತಂದು ಕೊಟ್ರು. ಇದನ್ನ ನೋಡಿದ ತಕ್ಷಣ ನನಗೆ ಒಂದು ಸಾಂಗ್ ನೆನಪು ಬಂತು. ಮೆಡಿಕಲ್ ಹೋಗೋಣ ಅಂತ ನಮ್ಮ ಅವ್ವನ ಕೈಲಿ ನಾನು ತಲೆ ಬಾಚಿಸ್ಕೊತಾ ಇದ್ರೆ ನಮ್ಮ ಶಿಷ್ಯ ನೋಡಿ ಯಾವ ಥರ ಕ್ವಾಟ್ಲೆ ಕೊಡ್ತಾವ ನನಗೆ. ಈ ಥರ ಪಾಪುಗಳು ಮನೇಲಿ ಇದ್ಬಿಟ್ಟಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ನೋಡಿ ಅವ್ನ ಸ್ಮೈಲ್ ನೋಡಿ, ಮತ್ತು ಅವನು ನನ್ನ ವಿಡಿಯೋಗೆ ಯಾವ ಥರ ಪೋಸ್ ಕೊಡ್ತಾನೆ ಮತ್ತು ಯಾವ ಥರ ಸ್ಮೈಲ್ ಮಾಡ್ತಾನೆ ಅಂತ ನೋಡಿ. ಈ ಏಜ್ಗೆ ಅವನು ಸರಿ ಅಂತ ರೆಡಿ ಆಗಿಬಿಟ್ಟು ಹೊಟ್ಟೆಪಾಡು ಮಾಡಬೇಕಲ್ಲ ಅಂತ ಮೆಡಿಕಲ್ ಕಡೆಗೆ ಹೊರಟೆ. ಮೆಡಿಕಲ್ ಕಡೆಗೆ ಹೋಗ್ತಿರ್ಬೇಕಾರೆ ಅಲ್ಲೇ ನಮ್ಮ ಮಾವನ ಮನೆಗೆ ಹೋಗಿ ನಮ್ಮ ಶಿಷ್ಯನ ಒಂದ್ಸಲಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮಾವನ ಮನೆಗೆ ಹೋದೆ. ನಮ್ಮ ಮಾವ ನಮ್ಮ ಶಿಷ್ಯನಿಗೆ ತಿಂಡಿ ಮಾಡಿಸ್ತಾ ಇದ್ರು. ಮಕ್ಕಳು ತಿಂಡಿ ಮಾಡಬೇಕಾದ್ರೆ ಎಷ್ಟು ಹಠ ಮಾಡ್ತಾರೆ ಅಂತ ನಮ್ಮ ಶಿಷ್ಯನ ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಕರೆಕ್ಟಾಗಿ ತಿಂಡಿ ತಿನ್ನಲ್ಲ, ಊಟ ಮಾಡಲ್ಲ. ಸರಿ ಅಂತ ಹೇಳಿ ನಾನು ಮೆಡಿಕಲ್ಗೆ ಹೊರಟೆ. ಮೆಡಿಕಲ್ ಓಪನ್ ಮಾಡಿದ ತಕ್ಷಣ ಈ ಇಬ್ರು ಹುಡುಗರು ಬಂದರು. ನಾನು ಹೆಗಲ ಮೇಲೆ ಕೈ ಇಟ್ಟಾಗಲೇ ನಿನ್ನ ಕೆಲಸ ಮಾಡಕ್ಕೆ ಒಪ್ಕೊಂಡೆ. ಮೆಡಿಕಲಲ್ಲಿ ಕಸ ಹೊಡೆದು ಆಮೇಲೆ ದೇವ್ರ ಪೂಜೆ ಮಾಡಿ ಈ ಥರ ಕಾಣಿಸ್ತಾ ಇತ್ತು ನೋಡಿ. ಪೂಜೆ ಮಾಡಾದ್ಮೇಲೆ ಈ ಹುಡುಗ ಯಾವ ಥರ ಮಾತಾಡ್ತಾನೆ ಮತ್ತು ಹುಡುಗನ ಸ್ಮೈಲ್ ನೋಡಿ. ಎಪ್ಚಳಿ ಎಷ್ಟು ಬೇಕು ಈ ಮಾತ್ರ? ಒಂದು ಸಾಕ? ಒಂದು 5 ರೂಪಾಯಿ ಇತ್ತು ಕೊಡ್ಲಾ? ಹಾಂ, ಏನು ಹೆಸರು? ಕೌಶಿಕ್. ನಿಂಗೆ ಯಾವ ಹೀರೋ ಕಂಡ್ರೆ ಇಷ್ಟ? ನಿಂಗೆ? ಇದೊಂದು ಮಾತು ಕೇಳಿ ನಾನು ತುಂಬ ಎಮೋಷ್ನಲ್ ಆಗಿಬಿಟ್ಟೆ. ನಮ್ಮ ಬಾಸ್ ಯಾವತ್ತಿದ್ರು ಅಜರಾಮರ. ನಾನು ವಿಡಿಯೋ ಮಾಡೋದು ನೋಡಿ ಇಬ್ಬರು ಹುಡುಗರು ಈ ಥರ ಹೋಗ್ತಾ ಇದ್ರು. ಅವ್ರನ್ನ ಕರೆದು ಮೆಡಿಕಲ್ ಹತ್ರ ಒಂದು ಡೈಲಾಗ್ ಹೇಳ್ಸಿದ್ದೀನಿ ನೋಡಿ. ನನ್ಗಿರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಹುಟ್ಟಬಾರ್ದು ಕಂಡ, ಮತ್ತೆಲ್ಲಿ ಹುಟ್ಟಬೇಕಾಗಿತ್ತು? ಜಾಪಾನ್ ದೇಶ ಹುಟ್ಟಬೇಕು, ಅಮೆರಿಕಾದ ಅಧ್ಯಕ್ಷ ಆಗ್ಬೇಕು. ಎಲ್ಲ ಅದೃಷ್ಟ ಕೋಟ ಕಂಡ್ಲ. ಸರಿ ಅಂತೇಳಿ ಆ ಹುಡುಗರು ನಾನು ಹೋಗ್ತೀನಿ ಅಣ್ಣ ಅಂತೇಳಿ ಹೋದ್ರು. ನಾನು ಏನು ಮಾಡೋಣ ಇವತ್ತು ಬೋರ್ ಆಗ್ತಿದೆಯಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನೋಡಿ ಯಾರು ಬಂದ್ರು ಅಂತ. ಯಾರವನು? ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಶಿಷ್ಯ ಇಲ್ಲಿ ನೋಡು. ಆಯ್ತು ಜನ ಇಲ್ಲಿ ನೋಡಲೇ ಇಲ್ಲೊಂದ್ಸಲ ನನ್ಗೆ ತಿಪ್ಪುಲ ಸುಂದಲಿನೇ ಬೇಕು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸರಿ ಅಂದ್ಬಿಟ್ಟು ನಾನು ಮತ್ತೆ ನಮ್ಮ ಹುಡುಗ ಚಿಂತನಳ್ಳಿಗೆ ಹೋಗ್ತಾ ಇದ್ವಿ. ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ನಮ್ಮ ಹುಡುಗ ಕರ್ಕೊಂಡು ಹೋಗ್ತಾ ಇದ್ದ. ಸೊ ದಾರಿಲಿ ಹೋಗ್ಬೇಕಾದ್ರೆ ದೇವಸ್ಥಾನ ನೋಡಿದ್ವಿ. ಇದು ಯಾವ ದೇವಸ್ಥಾನ ಅಂತ ಗೊತ್ತಿದ್ರೆ ಕಮೆಂಟ್ ಹಾಕಿ ಫ್ರೆಂಡ್ಸ್. ಸೊ ನಾವಿಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ನೆನಪಾಗ್ಬಿಟ್ರು. ಯಾಕೆ ನೆನಪಾದ್ರು ಅಂತ ಈ ಸಾಂಗ್ ಕೇಳಿ ಗೊತ್ತಾಗುತ್ತೆ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧಾರೆಗಿಳಿದು ಆ ಊರಿಗೆ ಹೋದಾಗ್ಲೇ ಗೊತ್ತಾಗಿದ್ದು ಫ್ರೆಂಡ್ಸ್ ನನ್ನನ್ನು ಕ್ರಿಕೆಟ್ ಆಡಕ್ಕೆ ಕರ್ಕೊಂಡು ಹೋಗಿದ್ದಾನೆ ಅಂತ. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ, ಬರೋದು ಬಂದಿದ್ದೀನಲ್ಲ ಅಂತ ನಾನು ಒಂದಷ್ಟು ವಿಡಿಯೋಗಳನ್ನ ಮಾಡ್ಕೊಂಡೆ. ಫಸ್ಟ್ ಮ್ಯಾಚ್ ನಾವು ಗೆದ್ವಿ, ಸೆಕೆಂಡ್ ಮ್ಯಾಚ್ ಅವ್ರು ಗೆದ್ಕೊಂಡ್ರು. ಸೊ ಅದೇ ಡಿಪ್ರೆಷನ್ ಅಲ್ಲಿ ನೋಡಿ ಹೆಂಗ್ ನಿಂತಿದ್ದಾರೆ. ನಮ್ಮ ಹುಡುಗ ಕಿಚ್ಚ ಬಾಸ್ಗೆ ಅಪ್ಪಟ ಅಭಿಮಾನಿ. ಅದಕ್ಕೆ ಸಾಕ್ಷಿ ನೋಡಿ ಇಲ್ಲೇ ಇದೆ. ಈ ವಣ್ಣ ನೀರ್ ಕುಡಿಯೋ ಸ್ಟೈಲ್ ನೋಡಿ ನಾನೇ ಗಾಬರಿ ಆಗ್ಬಿಟ್ಟೆ. ಸ್ವಲ್ಪ ಕುಡೀರಿ, ಕುಡಿಯೋದನ್ನ ಬೊಗಸ್ಕೊಳ್ಳೋದಲ್ಲ ಚೆನ್ನಾಗಿ. ಸರಿ ಅಂತೇಳಿ ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ಅಂಗಡಿಗೆ ಹೋದ್ವಿ. ಸರಿ ಅಂತೇಳಿ ಟೀನ ಕುಡಿದು ಬರ್ತಾ ಇರ್ಬೇಕಾರೆ ನಮ್ಗೆ ಹೆಂಗ್ ಆಗ್ಬಿಡದ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ನಾನ್ ಮನೆಗ್ ಬಂದ ತಕ್ಷಣ ನಮ್ ಶಿಷ್ಯ ನನಗೆ ಸಲ್ಯೂಟ್ ಹೊಡ್ದ. ಸೊ ನಮ್ಮ ಅಕ್ಕ ಮತ್ತೆ ನಮ್ ಶಿಷ್ಯ ಇಬ್ರು ಬಂದಿದ್ರು. ಈ ತರನು ಗೊಣ್ಣೆ ತೆಗಿಬೋದು ಅಂತ ನಮ್ಮ ಅಕ್ಕ ನನ್ಗೆ ತೋರ್ಸ್ಕೊಟ್ಲು. ಇವ್ರು ನಮ್ಮ ಅಕ್ಕ ಬಾವ. ಇವ್ರ ವಿಡಿಯೋ ನೋಡಿ ಸಕ್ಕತ್ತಾಗಿದೆ. ನಾನು ನಿನ್ನೊಬ್ಬನ ನಂಬ್ಕೊಂಡಿದ್ದೀನಿ ಅನ್ಕೊಂಡ. ಇನ್ನೊಂದೇ ನಂಬ್ಕೊಂಡಿದ್ದೀನಿ ಅಂತ ಕಡೆ ಬಂದ್ಬಿಟ್ಟು ಹೆಂಗ್ ಹೋಗ್ಬಿಟ್ಟೆ ನೀನು.
ಸರಿ ಅಂತ ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು. ಅದಕ್ಕೆ ನಮ್ಮ ಅವ್ವನ ಕೈಲಿ ತಲೆ ಬಾಚಿಸ್ಕೊತಾ ಇದ್ದೆ. ನಮ್ಮ ಅವ್ವನ ಕೈಲಿ ತಲೆ ಬಾಚಿಸ್ಕೊಳ್ಳೋದೇನೋ ಒಂಥರ ಖುಷಿ ನನಗೆ. ಹೇಗೂ ರೆಡಿ ಆಗಿದ್ದೀನಿ ಅಂತೇಳಿ ನಮ್ಮ ಗಾಡಿ ಹತ್ಕೊಂಡು ಹೊರಟೆ. ನೀನು ಮಾಡ್ತಿರೋ ಕೆಲಸ ಸರಿ ಇದೆ ಅಂತ ನಿನಗನ್ಸಿದ್ರೆ ಸಾಕು. ಯಾರೋ 4 ಜನ ಮಾತಾಡ್ತಾರೆ ಅಂತ ತಲೆ ಕೆಡಿಸ್ಕೋಬೇಡ. ಯಾಕೆ ಅಂತಂದರೆ ನಿನ್ನ ಲೈಫ್ ಗುರಿನ ನೀನು ಸೆಟ್ ಮಾಡ್ಕೊಂಡಿರ್ತೀಯ. ಸೊ ಅದ್ರ ಬಗ್ಗೆ ಯೋಚನೆ ಮಾಡು. ಚಾಮರಾಜನಗರ ಹೋಗ್ಬೇಕಿತ್ತು. ಅದಕ್ಕೆ ನಾನು ಡಾರ್ಲಿಂಗ್ನ ಎತ್ತಾಕೊಂಡು ಚಾಮರಾಜನಗರ ಹೋಗ್ತಾ ಇದ್ದೆ. ಬೈಕ್ ಓಡಿಸ್ಬೇಕಾದ್ರೆ ಸ್ವಲ್ಪ ಹಂಗೇನೆ ಇವನು, ಏನು ಮಾಡೋಕ್ಕಾಗಲ್ಲ. ನಾನು ಮತ್ತೆ ನನ್ನ ಡಾರ್ಲಿಂಗು ಚಾಮರಾಜನಗರದಿಂದ ಬರ್ಬೇಕಾದ್ರೆ ಟೀ ಕುಡಿಯೋಣ ಅಂತ ನಿಲ್ಸಿದ್ವಿ. ಅಲ್ಲಿ ನೋಡಿ ಫ್ರೆಂಡ್ಸ್, ಈ ಹುಡುಗ ಮೊಬೈಲ್ಗೆ ಎಷ್ಟು ಅಡಿಕ್ಟ್ ಆಗಿದ್ದಾನೆ ಅಂತ. ಈ ಥರ ಮಕ್ಕಳ ಕೈಲಿ ಮೊಬೈಲ್ನ ಕೊಡಬೇಡಿ. ಟೀ ಕುಡಿದು ಮುಗಿಸಿ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ನಾನು ಮತ್ತು ನಮ್ಮ ಡಾರ್ಲಿಂಗ್ ಇಬ್ಬರು ಊರ ಕಡೆಗೆ ಹೊರಟ್ವಿ. ನಾನು ನನ್ನ ಡಾರ್ಲಿಂಗು ಮತ್ತು ಅವ್ರ ಅಣ್ಣ ಮತ್ತೆ 3 ಜನನೂ ನಗರಕ್ಕೆ ಹೊರಟ್ವಿ. ಏನಕ್ಕೆ ಅಂತಂದರೆ ನನ್ನ ಡಾರ್ಲಿಂಗ್ ಅವ್ರ ಅಣ್ಣ ಬಟ್ಟೆ ತಗೋಬೇಕಿತ್ತು ಅಂತ ಬಟ್ಟೆ ಅಂಗಡಿ ಕರ್ಕೊಂಡು ಹೋಗಿದ್ದ. 1 ಶರ್ಟ್ನ ತಗೊಳ್ತೀನಿ ಅಂತ ಹೋದವನು 4 ಶರ್ಟ್ನ ತಗೊಂಡ. ಮತ್ತೆ ನಮ್ಮ ಊರ ಕಡೆಗೆ ನಾವು ಹೊರಟ್ವಿ. ಲಾಸ್ಟ್ ನೈಟು ಲೇಟಾಗಿ ಮನೆಗೆ ಬಂದಿದ್ದೆ ಅಂತೇಳಿ ಇವತ್ತು ಲೇಟ್ ಆಯಿತು. ಸೊ ಅದಕ್ಕೆ ನಮ್ಮಮ್ಮ ಯಾವ ಥರ ಬೈದ್ರು ನೋಡಿ. ಮನಸ್ನೆಲ್ಲ ನೀನು ನಾನು ಹೆತ್ತ ಮಗನೆಲ್ಲ ಇವತ್ತಾಗಿದ್ದ ಬ್ಲಾಗ್ ಇಷ್ಟೇ. ನಾಳೆ ಏನಾಯಿತು ಅಂತ ಗೊತ್ತಾಗಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.